ವಿದ್ಯಾರ್ಥಿಗಳ ಜೊತೆ ನಾಳೆ ಶುಭಾಂಶು ಶುಕ್ಲ ಸಂವಾದ. ಶುಭಾಂಶು ಶುಕ್ಲ ಭಾರತದ ಗಗನಯಾತ್ರಿ. ವಿದ್ಯಾರ್ಥಿಗಳ ಜೊತೆ ನಾಳೆ ಶುಭಾಂಶು ಶುಕ್ಲ ಸಂವಾದವನ್ನ ನಡೆಸ್ತಾರೆ. ಶುಭಾಂಶು ಶುಕ್ಲ ಭಾರತದ ಗಗನಯಾತ್ರಿ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಶುಕ್ಲ ಬಾಹ್ಯಾಕಾಶ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಶುಕ್ಲ ಇನ್ನು ಬಾಹ್ಯಾಕಾಶ ನಿಲ್ದಾಣದಿಂದಲೇ ಶುಕ್ಲ ಸಂವಾದವನ್ನ ಮಾಡ್ತಾರೆ ವಿದ್ಯಾರ್ಥಿಗಳ ಜೊತೆ. ಹ್ಯಾಮ್ ರೇಡಿಯೋ ಮೂಲಕ ಸಂವಾದ ನಡೆಯುತ್ತೆ. ನಾಳೆ ವಿದ್ಯಾರ್ಥಿಗಳೊಂದಿಗೆ ಶುಭಾಂಶು ಶುಕ್ಲ ಸಂವಾದವನ್ನ ನಡೆಸ್ತಾರೆ. ವಿದ್ಯಾರ್ಥಿಗಳ ಜೊತೆ ನಾಳೆ ಶುಭಾಂಶು ಶುಕ್ಲ ಸಂವಾದವನ್ನ ಮಾಡ್ತಾರೆ. ಶುಭಾಂಶು ಶುಕ್ಲ ಭಾರತದ ಗಗನಯಾತ್ರಿಯಾಗಿದ್ದಾರೆ. ಶುಭಾಂಶು ಶುಕ್ಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಶುಭಾಂಶು ಶುಕ್ಲ ಇನ್ನು ಬಾಹ್ಯಾಕಾಶ ನಿಲ್ದಾಣದಿಂದಲೇ ಸಂವಾದವನ್ನ ಮಾಡ್ತಾರೆ ವಿದ್ಯಾರ್ಥಿಗಳ ಜೊತೆ. ಭಾರತದ ಗಗನಯಾತ್ರಿಯಾಗಿದ್ದಾರೆ ಶುಭಾಂಶು ಶುಕ್ಲ. ಇನ್ನು ಬಾಹ್ಯಾಕಾಶದಲ್ಲಿ ಶುಭಾಂಶು ಶುಕ್ಲ ಅಕ್ಷಿಯೋ 4 ಮಿಷನ್ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲ ತೆರಳಿದ್ರು. ನೀರು ಕರಡಿ ಪ್ರಯೋಗವನ್ನ ಈಗಾಗಲೇ ಅವರು ಪೂರ್ಣಗೊಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಈ ಪ್ರಯೋಗವನ್ನ ಕೂಡ ಸಿದ್ಧಪಡಿಸಿತ್ತು. ಈ ಬಗ್ಗೆ ಇಸ್ರೋ ಮಾಹಿತಿಯನ್ನ ಹಂಚಿಕೊಂಡಿದ್ದು, ಶುಭಾಂಶು ಶುಕ್ಲ ISS ನಲ್ಲಿ ನೀರು ಕರಡಿಗಳನ್ನ ಒಳಗೊಂಡ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗವನ್ನ ಈಗಾಗಲೇ ಶುಭಾಂಶು ಶುಕ್ಲ ಪೂರ್ಣಗೊಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಶುಭಾಂಶು ಶುಕ್ಲ ಇನ್ನು ಬಾಹ್ಯಾಕಾಶದಲ್ಲಿ ನೀರು ಕರಡಿಗಳ ಬದುಕುಳಿಯುವಿಕೆ, ಪುನರ್ಜೀವನ ಮತ್ತು ಸಂತಾನೋತ್ಪತ್ತಿ ಮೇಲೆ ಕೇಂದ್ರೀಕರಿಸ್ತಾ ಇದೆ. ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪರಿಸರದಲ್ಲಿ ನೀರು ಕರಡಿಗಳ ಜೈವಿಕ ಕಾರ್ಯವಿಧಾನಗಳ ಬಗ್ಗೆ ಈಗಾಗಲೇ ಅಧ್ಯಯನವನ್ನ ಮಾಡಿದ್ದಾರೆ. ಬಾಹ್ಯಾಕಾಶದಲ್ಲಿ ಶುಭಾಂಶು ಶುಕ್ಲ 14 ದಿನಗಳ ಕಾಲ ISS ನಲ್ಲಿ ಇರಲಿರುವ ಶುಕ್ಲ ಒಟ್ಟು 7 ಪ್ರಯೋಗಗಳನ್ನ ಕೈಗೊಳ್ಳಲಿದ್ದಾರೆ. ಈಗಾಗಲೇ 4 ಪ್ರಯೋಗಗಳನ್ನ ಕರ್ನಾಟಕದ ವಿಜ್ಞಾನಿಗಳು ಕೂಡ ಸಿದ್ಧಪಡಿಸಿದ್ರು. ಗಗನಯಾತ್ರಿ ಶುಭಾಂಶು ಶುಕ್ಲ ISS ನ ಕಿಟಕಿ ಅಂತೆ ಕರೆಯಲ್ಪಡ್ತೀವಿ. ಕಪೋಲ ರಂಧ್ರದಿಂದ ಹೊರ ಪ್ರಪಂಚವನ್ನ ವೀಕ್ಷಿಸ್ತಾ ಇದ್ದಾರೆ ಶುಭಾಂಶು ಶುಕ್ಲ. ಭಾರತೀಯ ವಿಜ್ಞಾನ ಸಂಸ್ಥೆ ಈ ಪ್ರಯೋಗವನ್ನ ಕೂಡ ಈಗಾಗಲೇ ಸಿದ್ಧಪಡಿಸಿತ್ತು. ಶುಭಾಂಶು ಶುಕ್ಲ ಕೇಂದ್ರದಲ್ಲಿರುವ ಶುಕ್ಲ ಬಾಹ್ಯಾಕಾಶದಿಂದಲೇ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನ ನಡೆಸ್ತಾರೆ.